ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ನಾನು ಸಿನಿಮಾ ಲವರ್, ಅದರಲ್ಲೂ ಹೆಚ್ಚಾಗಿ ಕನ್ನಡ ಸಿನಿಮಾ ಲವರ್. ಅದರಲ್ಲೂ ನಮ್ಮ ಕನ್ನಡ ಸಿನಿಮಾದಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿ ಆಗ್ತದೆ. ಓಕೆ, ಈಗ ಅಡವಯ್ಯ ಸರ್ ಅವರು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ಬಂದಿದ್ದಕ್ಕೆ ಸುಂದರಕಡಿ ಸರ್ಗೆ ವೆಲ್ಕಮ್ ಮಾಡ್ತೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಫಸ್ಟ್ ಟೈಮ್ ಮೈಕ್ ಹಿಡಿದಿದ್ದೀನಿ, ಗೊತ್ತಿಲ್ಲ. ಏನು ಹೇಳ್ಬೇಕಂತ ನನಗೆ ಇನ್ನೂ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನನ್ನ ಮೈಕ್ ಮುಟ್ಟಿದ್ದೆ ಫಸ್ಟ್ ಟೈಮು. ಆ ಕಾರಣಕ್ಕೋಸ್ಕರ ನೀವೆಲ್ಲ ಸಹಕಾರ ಕೊಡಬೇಕು, ಏನೋ ತಪ್ಪಿದ ಕ್ಷಮೆ ಇರಲಿ. ನೆಕ್ಸ್ಟ್ ರಿಲೀಸ್ ಅಂತದಲ್ಲಿ ಸಕ್ಕದಾಗಿ ಮಾತಾಡ್ತೀರಾ ಬಿಡಿ ಸರ್. ಇಲ್ಲ ಸರ್, ನನಗೆ ಏನಾಗಿದೆ, ಫಸ್ಟ್ ಸಮುದ್ರಕಣಿ ಸರ್ ನಮಗೆ ಇದರಲ್ಲಿ ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತಾ ಇರೋದು ನಮ್ಗೆ ಫಸ್ಟ್ ಖುಷಿ ಆಯಿತು. ಅವರು ಬರ್ತಾರೆ ಅನ್ನೋದು ಇನ್ನೊಂದು ಮತ್ತೊಂದು ಇದಾಯಿತು. ಆ ಕಾರಣಕ್ಕೋಸ್ಕರ ನನಗೆ ಡೈರೆಕ್ಟ್ರು ಸ್ಟೋರಿ ಹೇಳಿದ್ರು. ಸ್ಟೋರಿ ನಂಗೆ ತುಂಬ ಇಷ್ಟ ಆಯಿತು. ಸ್ಟೋರಿ ನನ್ನ ಕಣ್ಣು ಮುಂದೆನೇ ಒಂದು 5 ನಿಮಿಷ ಟೈಮ್ ಕೊಡ್ತೀನಿ ಸ್ಟೋರಿ ಹೇಳಿ ಅಂದೆ. 40 ಸ್ಟೋರಿ ಕೇಳಿದ್ದೆ, ಯಾವುದೂ ಇಷ್ಟ ಆಗಲಿಲ್ಲ ನನಗೆ. ಈ ಸ್ಟೋರಿ ತುಂಬ ಇಷ್ಟ ಆಯಿತು. ಕಣ್ಣು ಮುಂದೆ ನನಗೆ 5 ನಿಮಿಷ ಟೈಮ್ ಕೊಟ್ಟಿದ್ದು 2 ತಾಸು ಹಿಡಿದಿತ್ತು ಡೈರೆಕ್ಟ್ರು. ಅವ್ರ ಟ್ಯಾಲೆಂಟ್ ಗೊತ್ತಾಯ್ತು ನನಗೆ. ಈ ತುಂಬ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ನನಗೆ ಇನ್ನೂ ಒಂದು ಏನಂದರೆ, ಗೂಗ್ಲಿ ಮೂವಿಲಿ ಇವ್ರು ಸಂದೀಪ್ ನಾಗರಾಜ್ ಸರ್ ನೋಡಿದ್ದೆ. ಅದು ಈ ಸ್ಟೋರಿಗೆ ಅವ್ರು ತುಂಬ ಶೂಟ್ ಆಗ್ತಾರೆ ಅನ್ನಿಸ್ತು. ಅದಕ್ಕೋಸ್ಕರ ಸಂದೀಪ್ ನಾಗರಾಜ್ ಸರ್ನ ಈ ಸ್ಟೋರಿಗೆ ಬೇಕು ಅಂತ ಡೈರೆಕ್ಟ್ಗೆ ನಾನೇ ಹೇಳಿದ್ದೆ. ಸಂದೀಪ್ ನಾಗರಾಜ್ ಅವ್ರಿಗೆ ತುಂಬ ಟ್ಯಾಲೆಂಟ್ ಇದೆ. ನನ್ನ ಒಂದು 2 ಸರಿ ಭೇಟಿ ಆದಾಗ ನನಗೇನೋ ಸರ್ ನೀವು ತುಂಬ ನನ್ನೇ ಯಾಕೆ ಸರ್ ಆಯ್ಕೆ ಮಾಡಿದ್ರು, ನೀವು ನನ್ನ ಆಯ್ಕೆ ಮಾಡ್ತೀರ ಅಂತ ಅನ್ಕೊಂಡಿದ್ದಿಲ್ಲ ಅಂತಂದರು. ಈ ಸ್ಟೋರಿನ ಅವ್ರ ಕಡೆಯಿಂದ ಮಾಡಿಸ್ಬೇಕಂದ್ರೆ ಡೈರೆಕ್ಟ್ರ್ ಫೋರ್ಸ್ ಮಾಡಿದೆ. ಡೈರೆಕ್ಟ್ರ್ ಇಲ್ಲ ಸರ್ ನೋಡೋಣ ಸರ್, ಇನ್ನೂ ಬೇರೆ ಬೇರೆ ಅವಕಾಶ ಇದೆ, ಬೇರೆಯವ್ರು ಕೊಡೋಣ ಅಂತಂದ್ರು. ಇಲ್ಲ ಬೇಡ ಸರ್, ಅದು ನಾನು ನೋಡಿದ್ದೀನಿ ಗೂಗ್ಲಿಯಲ್ಲಿ. ಸರ್ ಜೊತೆಗೆ ಅವ್ರು ಆ್ಯಕ್ಟ್ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. 2 ನಿಮಿಷ ಆ್ಯಕ್ಟ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಅವರು ಪರ್ಸ್ನಾಲಿಟಿ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ಈ ಸ್ಟೋರಿ ಅವ್ರಿಗೆ ಕೊಡ್ಸೋಣ ಅಂತ, ಅವ್ರ ಕಡೆಯಿಂದ ಮಾಡ್ಸೋಣ ಅಂತ. ಸಮುದ್ರಕಣಿ ಸರ್ ಇನ್ನೊಂದು ಈ ಮೂವಿಗೆ ಅವ್ರು ಮಾಡ್ತಾ ಇರೋದು ನನಗೆ ಇನ್ನೂ ಒಂದು ಖುಷಿ ಆಗೋಯ್ತು. ಸಮುದ್ರಕಣಿ ಸರ್ ಇಷ್ಟು ಚೆನ್ನಾಗಿ ನನಗೆ ಒಪ್ಕೋತಾರೆ, ಇಷ್ಟು ಚೆನ್ನಾಗಿ ಇದ್ರಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವರು ಬಂದರು, ನಮ್ಗೆ ಇನ್ನೂ ಡಬಲ್ ಖುಷಿ ಆಗೋಯ್ತು. ಮತ್ತು ಸ್ಟೋರಿಗಿಂತ ಶಿವಣ್ಣವರು, ಶಿವರಾಜ್ ಕುಮಾರ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಈ ಮೂವಿಗೆ ಫಸ್ಟ್ ಟೈಟಲ್ ಲಾಂಚ್ ಮಾಡ್ತಾರೆ ಅನ್ನೋದು ಇನ್ನೂ ಒಂದು ದೊಡ್ಡ ವಿಚಾರ. ಅದು ಇನ್ನೂ ಖುಷಿ ಆಗೋಯ್ತು ನಮಗೆ. ಈ ಕಾರಣಕ್ಕೋಸ್ಕರ ನಮಗೇನಂದರೆ ಟೋಟಲ್ ಎಲ್ಲ ಟೀಮ್ ವರ್ಕ್ ಮಾಡ್ತಾ ಇದೆ. ಈ ಮೂವಿ ನೆಕ್ಸ್ಟ್ ನಿಮಗೆ ಮೆಸೇಜ್ ಏನಂತಂದರೆ, ನಿಮ್ಮ ಕನ್ನಡಿ ನಿಮ್ಮ ಮುಂದೆ ಇರುತ್ತೆ, ನೀವೇ ಹೇಳ್ತೀರ. ಈ ಮೂವಿ ಏನು ಇರುತ್ತೆ ಅಂತಂದರೆ, ಪ್ರತಿಯೊಬ್ಬರು ಅಕ್ಕಪಕ್ಕ ಆಗುವಂಥ ಕಣ್ಣು ಮುಂದೆ ನಡೆಯುವಂಥದ್ದೇ ಈ మూవీ తోర్సతే అస్టే మాకు సరిగా నేర్చుకుని ఆ ఫిల్మ్లో యాక్ట్ చేశాను. ఇప్పుడు కూడా ఒక టీచర్ నేర్చుకున్నాను, కన్నడ పర్ఫెక్ట్గా నేర్చుకొని మాట్లాడాలని. லாங்குவேஜ் கமாண்ட் இல்லைன்னா அந்த ஃபிலிமில் ஆக்ட் பண்ணவே கூடாது. அதுதான் அந்த லாங்குவேஜ்க்கு நம்ம கொடுக்குற ரெஸ்பெக்ட். அதனால தான் உடனடியாக அதை கற்றுக்கணும். நெக்ஸ்ட்டு இந்த ஃபிலிமுடைய ஆடியோ லான்ச் வரும்போது பர்ஃபெக்டாக கன்னடாவில் பேசுவேன். 2010 நாடோடிகள் ரிலீஸ் ஆச்சு. அதை உடுகுரு அப்படின்னு சொல்லி பண்ணணும் அப்படின்னு சொல்லி இங்கே வந்து என் நண்பர், என் சகோதரன், என் உயிருக்கும் மேலான ஒரு அன்பு புனித் ராஜ்குமார் சார் மீட் பண்ணேன். அவருடைய இழப்பு ரொம்ப ரொம்ப பாதிப்பு உண்டாக்குச்சு. ஒரு வாரத்துக்கு முன்னாடி தான் நான் பேசுகிறேன், சார் இந்த மாதிரி வினோத சித்தம்னு ஒரு ஃபிலிம் பண்ணியிருக்கேன், அதில் கடவுளாக நீங்கள் நடிக்கணும் அப்படின்னு நான் கேட்டேன். நான் பார்த்துட்டு உங்களுக்கு கால் பண்ணுறேன் அப்படின்னு சொன்னார். கடவுளாகவே ஆகிட்டார். அதான் ரொம்ப பெரிய இழப்பு. அதுக்கு பிறகு உடுகுரு என்னால் பண்ண முடியல. ஐம் லிட்டில் பிட் பிஸி இன் தெலுங்கு நாடோடிகள் சம்போஸ் விஷயம். ஸோ உடுகுரு வேற ஒரு டைரக்டர் பண்ணார். அதுக்கப்புறம் போராளின்னு ஒரு ஃபிலிம் தமிழில் பண்ணேன். அதை பார்த்துட்டு தான் என்னை திரும்ப கூப்பிட்டாங்க. சரி அதுதான் பண்ணல, ஏதாவது பண்ண, ஐ வாண்ட் ஒர்க் வித் யூ அப்படின்னு சொல்லி தான் யாரே கூகாடலி பண்ணோம். குருதத் எக்ஸ்ட்ராடினரி ரைட்டர், இப்போ அவர் இல்லை. நிறைய இழப்பு, நிறைய பேரை கடந்து அப்படியே வந்து நிற்க வேண்டியதாக இருக்குது. பட் இந்த ஸ்ரீ வந்து கதை சொல்லும்போது ஒரு 10-15 மினிட்ஸ்லேயே ஐ அக்செப்ட், டெஃபினட்டாக பண்ணுவோம். ஏன்னா இதுக்கு முன்னாடி நிறைய கதை கேட்டிருக்கோம், நல்ல கதை, பட் டைம் இல்லை, டேட் இல்லை, அதனால் தட்டி போச்சு. இந்த ஃபிலிம் பண்ணணும் அப்படின்னு டிசைட் பண்ணோம். ஃபஸ்ட் டைம் கன்னட மூவியில் ஆக்ட் பண்ண போகிறேன். என்னால் முடிஞ்ச வரைக்கும் சின்சியராக, உண்மையாக, ட்ரூத்ஃபுல்லாக இருப்பேன். தேங்க்யூ சார், தேங்க்யூ டைரக்டர்.
Thank you very much. That hard work. I'm also very excited to work this movie. Your role is going to convey something for the audience. Definitely. What is that? Wait and see. ಸರ್ ಇನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್, ಇನ್ನು ರಿಲೀಸ್ ಟೈಮ್. ಅವರು ಒಪ್ಕೊಳ್ಳೋದಕ್ಕೆ ಕಾರಣ ಏನಂತ ನಮ್ಗೆ ಹೇಳೋದು. ಮೇನ್ Storyline, sir. Storyline. Very energetic line. Very new line. That's why I accept. ಇದೊಂದು ಪ್ರೆಸ್ ಮೀಟ್ ಇದು ಮಾಡಿದ್ವಿ. ಮತ್ತು ನಾಳೆ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮಲ್ಲೇಶ್ವರಮಲ್ಲಿ ಮುಹೂರ್ತ ಇರೋದ್ರಿಂದ ಸೊ ಅಲ್ಲಿ ಸಮಸ್ಯೆ ಆಗಬಾರ್ದು ಅಂತಂದ್ಬಿಟ್ಟು ನಾವು ಇವತ್ತು ಒಂದು ಪ್ರೀವಿಯಸ್ ಡೇನೇ ಇದನ್ನು ಅರೇಂಜ್ ಮಾಡ್ಕೊಂಡ್ವಿ. ಇನ್ನು ಕವಳ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಪೋಸ್ಟರ್ ನೋಡಿದ್ರೇ ಗೊತ್ತಾಗುತ್ತೆ ಇದೊಂದು ಔಟ್ ಆ್ಯಂಡ್ ಔಟ್ ಮಾಸ್ ಅನ್ನೋವಂಥದ್ದು ಸಿನಿಮಾ. ಇದು ನಮ್ಮ ಲೋಕೇಶ್ ಸರ್ ಮತ್ತು ಅಡ್ವಯ್ಯ ಪೂಜಾರಿ ಸರ್ ಅವರ ಮೊದಲ ನಿರ್ಮಾಣದ ಸಿನಿಮಾ. ಸೊ ನನ್ನ ನಂಬಿ ಸುಮಾರು ಸಿಕ್ಕಾಪಟ್ಟೆ ಬಂಡವಾಳ ಹಾಕಿ ಇದು ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಆನೆಸ್ಟಾಗಿ ನಾವೆಲ್ಲ ನಮ್ಮ ಟೀಮ್ ಎಲ್ಲ ಸೇರಿ ವರ್ಕ್ ಮಾಡಿದ್ದೀವಿ. ಸೊ ಸ್ಕ್ರಿಪ್ಟು ತುಂಬ ಅದ್ಭುತವಾಗಿ ಬಂದಿದೆ. ಸದ್ಯದಲ್ಲೇ ನಾವು ಶೂಟಿಂಗ್ಗೆ ಹೋಗೋ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಮುದ್ರಕಣಿ ಸರ್ ಡೇಟ್ಸ್ ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ಈ ಯುಗಾದಿ ನಂತರ ನಾವು ಶೂಟ್ಗೆ ಹೋಗೋ ಪ್ಲ್ಯಾನ್ ಇದೆ ಸರ್. ಇದು ಕಂಪ್ಲೀಟು ಸಿನಿಮಾ ಬಂದು ಕಾಶಿಮೇಡು, ಬೆಂಗಳೂರು, ಹೈದ್ರಾಬಾದು, ವೈಜಾಗು ಮತ್ತು ಮಲ್ಪೆ ಈ ಪ್ರಾಂತ್ಯಗಳಲ್ಲಿ ನಡೀತಾ ಇದೆ. ಇದೆಲ್ಲ ಒಂದಷ್ಟು ಲೊಕೇಶನ್ಗಳೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಕನ್ನಡ ಸಿನಿಮಾದಲ್ಲಿ ಸರ್ ಇದು ಕನ್ನಡನೂ ಇರುತ್ತೆ, ತಮಿಳು ಇರುತ್ತೆ ಸರ್. ಯಾಕೆಂದರೆ ಇಲ್ಲಿ ನಮ್ಮ ಸಮುದ್ರಕಣಿ ಸರ್ನ ಕರ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ ಸೊ ಇದ್ರ ಹಿನ್ನೆಲೆ ಅವರ ಭಾಷೆನೇ ಯಾವ ರೀತಿ ಇರುತ್ತೆ ಅಂತಂದರೆ ಇವಾಗ ಮೊದಲು ಯಾರು ಅಂದರೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ಯಾವ ರೀತಿ ಮಾತಾಡ್ತಾರೆ ಅವರ ಭಾಷೆ ಇನ್ಫ್ಲೂಯೆನ್ಸ್ ಇರುತ್ತೆ. ಸೊ ಆ ಥರ ಸಮುದ್ರಕಣಿ ಸರು ಕನ್ನಡ ಮಾತಾಡ್ತಾರೆ, ತಮಿಳ್ ಕನ್ನಡ. ಇದು ರಿಯಲ್ ಸ್ಟೋರಿನ ಕವಳ ಅಂದ್ರೆ ಒಬ್ಬ ರೌಡಿ ಸರ್ ಅದು ನಾವು ಇವಾಗ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅದು ಏನು ಹೇಳ್ಬಿಡಮ್ಮ ಸರ್ ಕವಳ ಅಂದ್ರೆ ಏನು ಅದನ್ನ ಹೇಳಿ. ಅಲ್ಲ, ಕವಳ ಅಂತಂದ್ರೆ ಎಲ್ಲರೂ ಹೇಳ್ತಾರೆ ತಾಂಬೂಲ ಅಂತ, ಬಟ್ ತಾಂಬೂಲ ಜಗದಾಗ ಬರುವಂತ ಬಣ್ಣ ಇದೆಯಲ್ಲ ಸರ್, ನೆತ್ತರಿನ ಕತೆ ಸರ್ ಇದು. ಯಾಕೆಂದ್ರೆ ಪೋಸ್ಟರ್ ಹೇಳುತ್ತೆ ನೆತ್ತರಿನ ಕತೆ. ಹಾಗಂತ ಸುಮ್ಮನೆ ನೆತ್ತರು ರಕ್ತಪಾತ ಇಲ್ಲ, ಒಂದು ಸ್ಟ್ರಾಂಗ್ ರೀಸನ್ ಇದೆ. ಸೊ ಆ ರೀಸನ್ಗೋಸ್ಕರ ಅದು ಆ ರೀತಿ ಆಗುತ್ತೆ. ಯಾವ್ದಾದ್ರು ಮಾಫಿಯಾ ಸುತ್ತ ಕತೆನಾ ಅಥವಾ ರೋಡಿಸಮ್? ಇನ್ಸ್ಪೈರ್ ಆಗಿದ್ದೀನಿ ಸರ್, ಬಟ್ ಅದು ಹೇಳೋದು ಬೇಡ. ಯಾಕೆಂದ್ರೆ ನಾನು ಪ್ರೀವಿಯಸ್ RX ಶೂರಿ ಮಾಡಿದಾಗ ಏನಾಗಿತ್ತು, ಇದೇ ರೀತಿ ಲೈವ್ ಆಗಿ ಎಲ್ಲೆಲ್ಲಿ ನಡೆದಿತ್ತು ಅದೇ ಜಾಗದಲ್ಲಿ ಹೋಗಿ ಶೂಟ್ ಮಾಡಿದಾಗ ಒಂದಷ್ಟು ಜನಕ್ಕೆ ಏನಾಯ್ತು ಗೊತ್ತಾಯ್ತು, ಇದು ಇದೇ ಕತೆ, ಇದು ಇದೇ ರಿಯಲ್ ರೌಡಿ ಕತೆ ಅನ್ನೋಂಥದ್ದು ಗೊತ್ತಾಗಿ ಏನಾಯ್ತು ಗೊತ್ತಿಲ್ಲ, ಅನ್ನೋನ್ ನಂಬರಿಂದ ನನಗೆ ಸಿಕ್ಕಾಪಟ್ಟೆ ಕಾಲ್ಸ್ಗಳು ಬರಕ್ಕೆ ಸ್ಟಾರ್ಟ್ ಆಯ್ತು. ಯಾರ್ದು ಎತ್ತು ಅಂತ ನೋಡ್ತು ಅಂತಂದ್ರೆ ಅದು ಸುಮಾರು ಹೇಳೋದು ಬೇಡ. ಅದು ಎಲ್ಲೆಲ್ಲಿಂದನೋ ಕಾಲ್ಸ್ಗಳು ಬಂದು ಧಮಕಿ ಹಾಕೋದಾಗ್ಲಿ ಮತ್ತೊಂದಾಗ್ಲಿ ಏನೇನೋ ಬಂತು, ಸುಮ್ಮನೆ ಸಿನಿಮಾಗಳಿಗೆ ತೊಂದರೆ ಆಯಿತು. ಸೊ ನಾನು ಅದರಲ್ಲಿ ತೊಗೊಂಡಿದ್ದು ಜಸ್ಟ್ ಒಂದು ಲೈನ್ ಅಷ್ಟೇ. ಆ ಲೈನ್ ಏನು ಹೇಳಕ್ ಕೊಟ್ಟಿದ್ದೀನಿ ಅಂತ ಆಲ್ರೆಡಿ ನೀವು ನೋಡಿದ್ರಿ, ಅದು RX ಶೂರಿ ಸಿನಿಮಾ. ಸೊ ಆ ಥರದ್ದೇನು ತೊಂದರೆ ಆಗಬಾರ್ದಿದ್ದಕ್ಕೆ, ಬಟ್ ಇನ್ಸ್ಪೈರ್ ಆಗಿದ್ದೀವಿ ಸರ್, ಇದು ಇನ್ಸ್ಪೈರ್ ಆಗಿದೆ. ಕವಳ ಅಂತ ರಿಯಲ್ ರೌಡಿ ಇದ್ದಾರೆ ಸರ್. ಆ್ಯಕ್ಚುಲಿ 2014 ಅವ್ರದ್ದು ಪ್ಲಾನ್ ಮಾಡಿ ಏನೋ ಒಂದು ಮರ್ಡರ್ ಆಗೋಯ್ತು. ಆ ರಿಯಲ್ ರೌಡಿ ಹೇಗಿತ್ತು ಅಂದರೆ ಈ ತಮಿಳರು ಮತ್ತು ಕನ್ನಡಿಗರ ಮಧ್ಯೆ ವಿರೋಧವನ್ನು ಮಾಡುವಂಥ ಕತೆ, ಅವನ ಕತೆ. ಸೊ ಇಲ್ಲಿ ಅದೇ ಬಂದಿದ್ದಾರೆ ಅಂತಂದ್ರೆ ನೀವು ರಿಲೇಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಯಾಕೆಂದ್ರೆ ಅಲ್ಲಿ ಕವಳ ಅಲಿಯಾಸ್ ವಿಜಯ್ ಕುಮಾರ್ ಏನಿದ್ರು, ಅವರು ಮೂಲತಃ ತಮಿಳ್ನಾಡು ಅಂತವರು. ಅಲ್ಲಿ ಅವ್ರದ್ದೊಂದಷ್ಟು ಏನೋ ಇತ್ತು, ಅದು ಇಲ್ಲಿ ಇದೆಯಾ ಅಂತ ಈಗ ಬೇಡ ಸರ್, ಮುಂದೆ ಹೋಗ್ತಾ ಹೇಳ್ತೀನಿ ಸರ್ ಖಂಡಿತ. ಬಟ್ ನೆತ್ತರಿನ ಕತೆ ಪಕ್ಕ ಔಟ್ ಆ್ಯಂಡ್ ಔಟ್ ಮಾಸ್, ವಿನಾಕಾರಣ ಇಲ್ಲ, ಅದೊಂದು ರೀಸನ್ಗೋಸ್ಕರ ಇರುತ್ತೆ ಸರ್. ಯಾಕೆಂದರೆ ಕವಳ ಹೇಗಿದ್ದ ಅಂದರೆ ತಮಿಳ್ ಮಾತಾಡುವಂಥ ಮಾರ್ಕ್ ಹಾಕ್ತಾ ಇತ್ತು. ಹೌದು. ಆ ಮಾರ್ಕ್ ಕಾಣಿಸ್ತಾ ಇದೆ ಪೋಸ್ಟರ್ಗೆ, ಅದೇನೋ ರಿಲೇಟ್ ಇದೆ ಅನ್ನಿಸ್ತು. ಇಲ್ಲ ಸರ್, ಮಚ್ಚಲ್ಲಿ ಎಲ್ಲಿ ನೋಡಿದ್ರು ಮಾರ್ಕ್ ಬಿದ್ದೇ ಬಿಡುತ್ತೆ ಸರ್. ರೇಸರ್ ಮಾಡ್ತೀವಿ. ಇಲ್ಲ ಸರ್, ಇಲ್ಲ. ಇಲ್ಲಿ ಆ ಭಾಷೆ ದೊಡ್ಡದು, ಈ ಭಾಷೆ ದೊಡ್ಡದು, ಇದು ಭಾಷೆಗಳ ಮೇಲೆ ಯಾವುದು ನಾವು ಏನು ಇದೇ ಹೇಳ್ತಾ ಇಲ್ಲ, ಇದೇ ಮಾತಾಡಿ ಅದೇ ಮಾತಾಡಿ ಅಂತ. ಸೊ ಇವಾಗ ನಾವು ಸಾರ್ ಬಂದಿದ್ದಾರೆ ಅಂತಂದ್ರೆ ಅಲ್ಲಿಂದ ಇವ್ರು ನಮ್ಗೆ ಅತಿಥಿ, ನಾವಲ್ಲಿ ಹೋದ್ರೆ ನಾವು ಅವ್ರಿಗೆ ಅತಿಥಿ. ಸೊ ಎಲ್ಲ ಒಂದೇ, ನಾವು ಸರಸ್ವತಿ ಮಕ್ಕಳು, ಎಲ್ಲ ಒಂದೇ. ಇಲ್ಲಿ ಕನ್ನಡ, ತಮಿಳು, ತೆಲುಗು, ನಾವೆಲ್ಲ ಸರಸ್ವತಿ ಮಕ್ಕಳು, ಯಾವ ಮೂಲೆಗೆ ಹೋದ್ರೂ ಒಂದೇ. ಈ ಆಕ್ಷನ್ ಪೋರ್ಷನ್ ಅಲ್ಲದೆ ಹಾಂ ಸರ್, ಫ್ಯಾಮಿಲಿ ಈ ಥರದ್ದು ಏನಾದ್ರು ಒಂದು ಪೋಸ್ಟರ್ ಮಾಡ್ತೀವಿ, ಏನೋ ಒಂದು ನಾವು ಹೇಳಕ್ಕೆ ಹೊರಡ್ತೀವಿ ಅಂತಂದ್ರೆ ಓಪನಿಗೆ ಯಾರು ತಿರುಗು ಕೂಡ ನೋಡಲ್ಲ ಸರ್.
ಯಾರು ತಿರುಗು ನೋಡಲ್ಲ, ಸುಮ್ಮನೆ ಹಿಂಗೆ ನೋಡ್ಬಿಟ್ಟು ಏನೋ ಒಂದು ಅಂತ ಅಂದ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಸೊ ಏನಾದ್ರು ಇಂಪ್ಯಾಕ್ಟ್ ಮಾಡಬೇಕು ಅಂತಂದರೆ ನಾವು ಈ ಥರದ್ದೆಲ್ಲ ಒಂದಷ್ಟು ಕ್ರಿಯೇಟಿವಿಟಿ ಮಾಡಲೇಬೇಕು. ತಿರುಗಿ ಮಾಡೋವಂಥದ್ದೇ ಪ್ರತಿಯೊಬ್ಬ ನಿರ್ದೇಶಕರ ಕೆಲಸ ಸರ್. ಬೇರೆ ಇನ್ನೆಲ್ಲ ಯಾರ್ಯಾರು ಇರ್ತಾರೆ ಸರ್ ಈ ಸಿನಿಮಾದಲ್ಲಿ ಸಮುದ್ರಕಣಿ ಸರು, ಸಂದೀಪ್ ನಾಗರಾಜ್ ಸರು, ಮತ್ತು ನಾಜರ್ ಸರ್ ಇದ್ದಾರೆ, ಆಮೇಲೆ ಅಚ್ಯುತ್ ಕುಮಾರ್ ಸರ್ ಇದ್ದಾರೆ, ರಂಗಾಯಣ ರಘು ಸರ್ ಇದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಆಮೇಲೆ ನಮ್ಮ ಈಶ್ವರಿ ರಾವ್ ಮೇಡಮ್ ಇದ್ದಾರೆ, ಆಮೇಲೆ ದೀಪಕ್ ರೈ ಇದ್ದಾರೆ, ಪ್ರಕಾಶ್ ತುಮಿನಾಡು ಅವರು ಇದ್ದಾರೆ, ಸುಮಾರು ಜನ ಇದ್ದಾರೆ ಸರ್. ಆಲ್ರೆಡಿ ನಿಮ್ಮ ಹತ್ರ ಎಲ್ಲ ಒಂದು ಲಿಸ್ಟ್ ಇರುತ್ತೆ, ಟೆಕ್ನಿಷಿಯನ್ ಲಿಸ್ಟು ಮತ್ತು ಆರ್ಟಿಸ್ಟ್ ಲಿಸ್ಟ್. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ ಸರ್. ಸರ್ ಯಾವಾಗ ಮುಗಿಸ್ತೀರಾ ಇದನ್ನ? ಯಾವಾಗ ಸರ್ ಇದು ಸ್ಟಾರ್ಟ್ ಮಾಡೋದೆ, ಯಾಕಂದರೆ ನಾನು ಸಾರದು ಬಂದು ಒಂದಷ್ಟು ಪೋರ್ಷನ್ ಎಲ್ಲ ಕಾಸಿಮೇಡಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಸರ್. ಅದೆಲ್ಲ ಒಂದಷ್ಟು ಹಾರ್ಬರ್ ಬ್ಯಾಕ್ ಡ್ರಾಪಲ್ಲಿ ಇಟ್ಕೊಂಡು, ಆ ಫಿಶಿಂಗ್ ಯಾರ್ಡು ಅದೆಲ್ಲ ಇಟ್ಕೊಂಡು ಆ ಸಾರ್ ಪೋರ್ಷನ್. ಸೊ ಅದೆಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಇವಾಗೆಲ್ಲ ಬಿಸಿಲಿದೆ, ಇದೇ ನಾವು ಮಾರ್ಚ್ಗೆ ಹೋಗ್ತೀವಿ ಅಂತಂದರೆ ಹೆವಿ ಬಿಸಿಲಿದೆ, ಅದ್ರದ್ದೆಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡಿಬಿಟ್ಟು ಆಮೇಲೆ ವೈಜಾಗು, ಹೈದ್ರಾಬಾದು, ಅದಾದಮೇಲೆ ಮತ್ತೆ ಬೆಂಗಳೂರು, ಮಲ್ಪೆ. ಬೆಂಗಳೂರಲ್ಲಿ ಒಂದಷ್ಟು ಲೋಕಲ್ ಎಲ್ಲ ಒಂದಷ್ಟು ಪ್ಲ್ಯಾನ್ ಮಾಡಿದ್ದೀವಿ ಸರ್. ದೊಡ್ಡ ಮಟ್ಟದಲ್ಲೇ ಒಂದಷ್ಟು ಸೆಟ್ ಹಾಕೋಕ್ಕೆ ನಾನು ಸಾರ್ಗೆ ಹೇಳಿದ್ದೀನಿ, ಇಲ್ಲಿ ಪ್ರತಾಪ್ ಸರ್ಗೆ, ಆರ್ಟ್ ಡೈರೆಕ್ಟ್ರಿಗೆ. ಸೊ ಎಲ್ಲ ಪ್ಲ್ಯಾನ್ ನಡೀತಾ ಇದೆ ಸರ್. ನಾಯಕಿ ಅಂತ ಏನಿಗೆ ಗೊತ್ತಿಲ್ಲ ಸರ್ ನೋಡಿ, ಇದೇ ಸಖತ್ತಾಗಿ ಕೇಳಿದ್ರಿ. ನಾಯಕಿ ಇನ್ನೂ ಹುಡುಕ್ತಾ ಇದ್ದೀನಿ ಸರ್, ಸಿಕ್ಕಿಲ್ಲ. ನೋಡಿ ನಿಮ್ಮ ಮುಖಾಂತರ ಯಾರಾದರೂ ನಮ್ಗೆ ಅಪ್ರೋಚ್ ಮಾಡಿದ್ರೆ ಬೇಕಾದ್ರೆ ನಮ್ಮ ಕತೆಗೆ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತಂದರೆ ಮಾಡ್ಕೋಬೋದು ಸರ್. ಇನ್ನೂ ಹುಡುಕ್ತಾ ಇದ್ದೀನಿ ನಾಯಕಿ ಪಾತ್ರ. ಅವರು ಕೇಳಿ ನಮಗೆ ಕೇಳೋದು. ಸರ್ ಅವ್ರಿಗೆ ಮದುವೆ ಆಗಿದೆ ಸರ್, ಸುಮ್ಮನೆ ರೀ ಸರ್, ಯಾಕೆ ಸರ್ ಪಾಪ? ಅದೇ ಗರ್ಲ್ ಫ್ರೆಂಡ್ಸ್ ಇರ್ಬಾರ್ದ? ಬೇಡ ಸರ್. ಬೈಟು ಸ್ಟೋರಿ ಮಾಡ್ತದ ಸರ್ ಖಂಡಿತ ನೋಡ್ಬೋದು, ಬಟ್ ಸ್ವಲ್ಪ ಬ್ಲಡ್ ಶೇಡ್ ಇದ್ದೇ ಇರುತ್ತೆ. ಅದು ಸ್ಟ್ರಾಂಗ್ ರೀಸನ್ಗೋಸ್ಕರ ಮಾಡಿರೋದು ಸರ್, ಸುಮ್ಮನೆ ಮಾಡಿಲ್ಲ ಸರ್. ಸೆನ್ಸಾರ್ ಬಂದ್ಬಿಡಲ್ಲ. ರೆಡ್ ಶೇಡ್ ಓಕೆ, ತುಂಬ ವೈಲೆನ್ಸ್ ಇರುತ್ತಾ ಯಾವ ಥರ? ಅದು ನಮ್ಮ ಸಮುದ್ರಗಣಿ ಸರ ಸಿಕ್ಕಾಪಟ್ಟೆ ವೈಲೆನ್ಸ್ ಆಗಿರ್ತಾರೆ, ಇದರಲ್ಲಿ ನೋಡೇ ಇರಲ್ಲ, ಆ ರೇಂಜಿಗೆ ಇರ್ತಾರೆ ನಮ್ಮ ಸಮುದ್ರಗಣಿ ಸರ್. ಬಟ್ ಅದು ಬೇರೆ ಥರನೇ ತೋರ್ಸೋಣ ಅಂತ ಪ್ಲಾನ್ ಇದೆ ಸರ್. ಇರುತ್ತೆ ಸರ್, ನೋಡ್ಬೋದು ಸರ್. ಇವಾಗೇನು ಎಲ್ಲ ಆ ಥರ ಇರೋದಕ್ಕೆ ಸರ್ ಏನು ಮಾರ್ಕೆಟ್ ಆಗ್ತಾ ಇದೆ, ಬಿಸ್ನೆಸ್ಗಳಾಗ್ತಾ ಇದೆ. ನಾವು ಡೀಸೆಂಟಾಗಿ ಮಾಡ್ತೀವಿ, ಬುದ್ಧಿವಾದ ಹೇಳ್ತೀವಿ ಅಂತಂದರೆ ಯಾರು ನಮ್ಮ ಕಡೆ ತಿರುಗಿ ನೋಡಲ್ಲ ಸರ್. ಸರ್ ಹೌದು ಸರ್. ಸರ್ ಇದು ನಾನು ಅವ್ರದ್ದೇ ಕತೆ ಅಂತ ಹೇಳ್ತಾ ಇಲ್ಲ ಸರ್, ನಾನು ಇನ್ಸ್ಪೈರ್ ಆಗಿದ್ದೀನಿ ಕೆಲವೊಂದು ಭಾಗ. ಯಾಕೆಂದರೆ ನಾನು ಸಂಪೂರ್ಣವಾದ ಅವ್ರ ಮೇಲೆ ನಾನು ಮಾಡ್ತೀನಿ ಅಂತಂದರೆ ಅವ್ರದ್ದು ಪರ್ಮಿಷನ್ ತೊಗೋಬೇಕು, ಏನಾಯಿತು ಎತ್ತಾಯಿತು, ಇದು ಕಂಪ್ಲೀಟ್ ಅವ್ರ ಬಗ್ಗೆ ಅಲ್ಲ. ಕವಳ ಅಂತಂದರೆ ಸರ್ ಆ್ಯಕ್ಚುಲಿ ನೀವು ರೌಡಿ ಅಂತನಾದರೂ ಅನ್ಕೋಬೋದು. ಆ ಹೆಸರಲ್ಲಿ ಒಂದು ಊರು ಇದೆ, ಕವಳ ಅಂದರೆ ತಾಂಬೂಲ ಅಂತಲೂ ಹೇಳ್ತಾರೆ. ಬಟ್ ಕವಳ ಅಂತಂದರೆ ಪರಮಾತ್ಮ ಒಬ್ಬ ಇದ್ದಾನೆ ಸರ್, ಕವಳೇಶ್ವರ, ಈಶ್ವರ ಸರ್. ಕುಟಿ ಇಲ್ಲ ಸರ್, ಅದು ಈಗಲೇ ಏನು ರಿವೀಲ್ ಮಾಡಲ್ಲ ಸರ್. ಸರ್ ಶಿವನ ಕೈಯಲ್ಲಿ ಮಚ್ಚು ಜಸ್ಟ್ ಅದು ಒಂದು ಗ್ಲಿಮ್ಸ್ ಬರುತ್ತೆ. ಅದು ಅಲ್ಲದೆ ನಮ್ಮ ಟೈಟಲ್ ಹೇಳಿದಾಗೆ ಅದು ಕವಳ, ಅದು ನೀವು ಹೆಂಗೆ ಕನೆಕ್ಟ್ ಮಾಡ್ತಿರೋ ನೋಡಿ ಸರ್. ಯಾರಿಗೆ ನಮ್ಮ ಶಿವಣ್ಣ ಸರು ಅಷ್ಟೇ, ಶಿವ, ಕವಳ ಅಂದರು ಕವಳೇಶ್ವರ, ರೌಡಿ, ಮಚ್ಚು, ಕವಳ ಎಲ್ಲ ಇಲ್ಲೇ ಸುತ್ತುತ್ತಾ ಇದೆ ಸರ್. ನಾಳೆನೂ ಶಿವನ ಹತ್ರನೇ ಹೋಗಿ ಅವನ ಪಾದದಲ್ಲೇ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಸರ್. ಬೇಸರ ಏನಿಲ್ಲ ಸರ್, ಯಾಕೆಂದರೆ ಒಂದು ಅನ್ಯಾಯ ನಡೀತಾ ಇದೆ ಅಂತಂದರೆ ಭಗವಂತ ಏನಾದರೂ ಒಂದು ಆಯುಧ ಯೂಸ್ ಮಾಡಿಕೊಂಡೇ ಸಂಹಾರ ಮಾಡ್ತಾರೆ. ಅದು ಆಗಲ್ಲ. ಈಗಿನ ಪ್ರೆಸೆಂಟ್ಗೆ ತ್ರಿಶೂಲ ಎಲ್ಲ ಕೊಟ್ಟರಾಗಲ್ಲ ಸರ್, ಬ್ಯಾಟ್ ಕೊಡಬೇಕು, ಮಚ್ಚು. ಸೊ ಅದನ್ನ ಕಾನ್ಸೆಪ್ಷಲೈಸ್ ಆಗಿ ಕೊಟ್ಟಿದ್ದೀವಿ ಸರ್ ಅಷ್ಟೇ. ಹೇಳಬೇಕು ಅಂದರೆ ಸಿನಿಮಾ ಕವಳ ಅನ್ನೋದು ಒಂದು ತುಂಬ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಸರ್. ಕಮರ್ಷಿಯಲಿ ಮಾಡಿದ್ರೆ ಸಿನಿಮಾ ಇವಾಗ ಜನ ಥಿಯೇಟ್ರಿಗೆ ಬರೋದು, ಫ್ಯಾಮಿಲಿ ತುಂಬ ಕಮ್ಮಿ ಆಗಿಬಿಟ್ಟಿದ್ದಾರೆ ಥಿಯೇಟ್ರಿಗೆ. ಈ ಸಿನಿಮಾಗೆ ನಾನು ತುಂಬ ಪ್ರಿಪ್ರೇಷನ್ಸ್ ಇದ್ದರೆ ಈ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಈ ಸಿನಿಮಾ ಒಪ್ಕೊಂಡಾಗ ಸ್ವಲ್ಪ ಬಲ್ಕ್ ಆಗಿದ್ದೆ ಸರ್, 18 kg ಕಮ್ಮಿ ಆಗಿದ್ದೀನಿ. ಆ ಡಯಟ್ ನಾನು ಹೇಳೋಕ್ಕೂ ಇಷ್ಟಪಡಲ್ಲ, ಬಟ್ ಸಿನಿಮಾ ಮೇಲೆ ಆ ಪ್ರೀತಿ ಇದ್ರೇ ಸರ್ ಸಾಧ್ಯ. ಅದು ಸಿನಿಮಾ ಮೇಲೆ ಪ್ರೀತಿ ಇಲ್ಲ ಅಂದರೆ ನಾನು ಗ್ಲಾಸೇ ತಿಂಗಿಡಲ್ಲ ಸರ್, ಅಷ್ಟು ಸೋಂಬೇರಿ. ಸಿನಿಮಾ ಅಂತ ಬಂದರೆ ಒಂದು ಉತ್ಸಾಹ ಎಲ್ಲಿಂದನೂ ಬಂದ್ಬಿಡುತ್ತೆ, ಗೊತ್ತಿಲ್ಲ. ಏನಾದರೂ ಇದ್ದರೆ ಕೇಳಿ ಸರ್, ನಾನು ಎಲ್ಲ ಹೇಳ್ಬಿಟ್ಟಿದ್ದಾರೆ ನಿರ್ದೇಶಕರು ಕವಳ ಬಗ್ಗೆ. ನಾನೇನು ಹೇಳಬೇಕು ಅಂದ್ರೆ ನಾನು ಹೇಳ್ತೀನಿ ಸರ್. ಪಾತ್ರದ ಬಗ್ಗೆ ಬ್ರೀಫ್ ಆಗಿ ಹೇಳಿ. ಅದೇ ಸರ್, ಮಾಸ್ ಕಂಟೆಂಟ್, ಮಾಸ್ ಕ್ಯಾರೆಕ್ಟರ್ ನೇರವಾಗಿ ಮಾತಾಡಿ ಸರ್. ಮಾಸ್ ಕ್ಯಾರೆಕ್ಟರ್ ಸರ್, ಟೋಟಲಿ ಕವಳ ಅಂದರೆ ಹೊಟ್ಟೆ ಒಳಗಡೆ ಇದ್ದಾಗಿಂದನೇ ಟೆರರ್ ಸರ್.
ಆಚೆ ಬಂದಮೇಲೆ ಹೊಟ್ಟೆ ಒಳಗಡೆನೇ ಟೆರರ್, ಆಚೆ ಬಂದಮೇಲೆ ಫೈರ್ ನಡೆಯಲಾಗಲಿ ವಿಶ್ವೇಶ್ವರಂತವ್ರೆ. ಸೊ ಹಾಗಾಗಿ ಎಲ್ಲ ನಿರ್ದೇಶಕರು ಹೇಳೋಷ್ಟೆಲ್ಲ ಹೇಳಿದ್ದಾರೆ. ಹಾನೆಸ್ಟ್ಲಿ ಸಿನಿಮಾ ಒಂದು ಮಾಸ್ ಎಂಟರ್ಟೈನ್ಮೆಂಟ್, ಲವ್ ಇದೆ, ಆ್ಯಕ್ಷನ್ ಇದೆ, ಆ್ಯಕ್ಷನ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ. ಆ ಸೆಂಟಿಮೆಂಟ್ ಸರ್ ಎಲ್ಲರೂ ಮನುಷ್ಯನಲ್ಲಿ ಒಬ್ಬ ಒಳ್ಳೆಯವನು ಕೆಟ್ಟವನು ಇದೇ ಇರ್ತಾನೆ ಸರ್. ಒಳ್ಳೆಯವನ್ನ ಕೆಣಕಿದ್ರೆ ಯಾವ ಲೆವೆಲ್ಗೆ ಅವ್ನು ರೆಬಲ್ ಆಗ್ತಾನೆ, ಯಾವ ಲೆವೆಲ್ಗೆ ಅವ್ನು ಯಾವ ಮಟ್ಟಕ್ಕೆ ಹೋಗೋಕ್ಕೂ ರೆಡಿ ಇರ್ತಾನೆ ಸರ್. ಅವನು ಏನೋ ಒಂದು ಫ್ಯಾಮಿಲಿ, ಏನೋ ಒಂದು ಫ್ಯಾಮಿಲಿ ಅಂತಲ್ಲ, ಎನಿ ಅವನೊಂದು ಇದನ್ನು ಟಚ್ ಮಾಡಿದಾಗ ಅವನು ಯಾವ ರೀತಿ ರೆಬಲ್ ಆಗ್ತಾನೆ ಅನ್ನೋದು ಒಂದು ಸ್ಮಾಲ್ ಲೈನ್ ಸರ್. ಇಟ್ ಈಸ್ ನಾಟ್ ಅದ್ರ ಮೇಲೆ ಇಲ್ಲ, ಬಟ್ ಇಟ್ಸ್ ಅ ಸ್ಮಾಲ್ ಲೈನ್. ಕವಳನ ಕತೆ ಇಲ್ಲ ಸರ್, ನನ್ನ ಹೆಸರು ಕವಳ ಸರ್. ನಾನು ಅವ್ರ ಕತೆ ಇವ್ರ ಕತೆ ಅನ್ನೋದು ಸರ್ ಈಗ ಅದು ಅಲ್ಲ ಅಂದ್ರೂ ತಪ್ಪು, ಅದೇ ಅಂದ್ರೂ ತಪ್ಪಿದೆ ಸರ್. ಅದು ನೋಡಿ ಸರ್, ಅದು ರೌಡಿಸಮ್ ಕತೆ ಅಂತ ಹೇಳೋಕ್ಕಾಗಲ್ಲ ಸರ್. ಬಟ್ ಸಮ್ ಆಫ್ ದ ಇನ್ಸಿಡೆಂಟ್ಸ್ ಆರ್ ಬಿನ್ ಅದರಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಹಾಗಾಗಿ ಇದು ಅವ್ರದ್ದೇ ಕತೆ ಇವ್ರದ್ದೇ ಕತೆ ಅಂತ ನಾವು ಈಗಲೇ ಬಾಯಿ ಬಿಡೋಕ್ಕೆ ಸಾಧ್ಯ ಇಲ್ಲ ಸರ್. ಬಟ್ ಹೋಗ್ತಾ ಹೋಗ್ತಾ ಒಂದು ಟೀಸರ್ ರಿಲೀಸ್ ಆದಾಗ ನಿಮಗೆ ಒಂದು ಕೂತ್ಕೊಂಡಾಗ ಡೀಟೇಲಾಗಿ ಮಾತಾಡೋಣ ಸರ್. ಸರ್ ನಾನು ಸಂದೀಪ್ ಸರ್ ಬಗ್ಗೆ ಮಾತಾಡ್ಬೇಕಂತಂದರೆ ಅದರಲ್ಲಿ ಹೆಂಗಿರ್ತಾರೆ ಅಂತಂದರೆ ಸರ್, ಗುಂಡು ಗಬ್ಬುಲ್ ಬೇಬಿ ಥರ ಇರ್ತಾರೆ ಸರ್, ಆಪಲ್ ಥರ. ನಾನು ಸರ್ ಏನು ಸರ್ ಇವ್ರು ಇಷ್ಟು ಬೆಳ್ಳಗವ್ರು, ಇವ್ರನ್ನ ಇಟ್ಕೊಂಡು ನಾನು ಏನು ಮಾಸ್ ಮಾಡಲಿ ಹೆಂಗೆ ಸರ್? ಇಲ್ಲ ಸರ್ ನೋಡಿ ನೀವೇನಾದ್ರು ಪಟ್ಟಿ ಟಿಂಕರಿಂಗ್ ಮಾಡಿ ಅಂತಂದರು. ಸರಿ ಆಯಿತು ಅಂತಂದ್ಮೇಲೆ ಒಂದು ಸರಿ ಕರೆಸಿ ಅಂತಂದೆ ಬಂದರು ಸರ್. ಅವತ್ತು ನೋಡಿದೆ, ಆ್ಯಕ್ಚುಲಿ ಅವ್ರು ಮುಂಚೆ ಪರಿಚಯ ಇದ್ದರು, ಬಟ್ ಟಚ್ ಬಿಟ್ಟೋಗಿತ್ತು. ನೀವು ಅವರೇ ಅಲ್ವಾ ಅಂತಂದ್ಬಿಟ್ಟು ಎಲ್ಲ ಮಾತುಕತೆ ಆಗಾದ್ಮೇಲೆ ಏನಾಯಿತು, ಜಸ್ಟ್ ಒಂದು 2 ಲೈನ್ ಹೇಳಿದೆ ಸರ್ ಅಷ್ಟೇ. ಹಿಂಗಿದೆ, ನೀವು ಇಷ್ಟು ಅಂದರೆ ಖಡಕ್ ಫೈಟ್ ಮಾಡಬೇಕು. ನಾವು ಗುಂಡು ದಪ್ಪಗೆ ಹೊಟ್ಟೆ ಬಿಟ್ಕೊಂಡಿದ್ರೆ ಆಗಲ್ಲ ಅದು. ಸೊ ಈ ಥರ ಇರಬೇಕು ಸರ್ ಅಂತಂದಿದ ತಕ್ಷಣ ಸರ್ ಅದೇನೋ ಗೊತ್ತಿಲ್ಲ, ಜಸ್ಟ್ 48 ಡೇಸಲ್ಲಿ ನಾನು ನಂಬೋಕ್ಕಾಗಲ್ಲ, ಸಿನಿಮಾ ಮೇಲೆ ಆಣೆ ಅಷ್ಟು ರೆಡ್ಯೂಸ್ ಆಗಿ ಬೇರೆ ಲೆವೆಲ್ಗೆ ರೆಡಿಯಾಗಿ ಬಂದರು. ಆವಾಗಲೇ ಅಂದ್ಕೊಂಡೆ ಇವ್ರಿಗೆ ಸಿಕ್ಕಾಪಟ್ಟೆ ಡೆಡಿಕೇಶನ್ ಇದೆ, ಸೊ ಇವ್ರನ್ನ ಇಟ್ಕೊಂಡು ಏನಾದರೂ ಒಂದು ಮಾಡ್ಬೋದು ಅಂತ ಬಂತು. ನೀವು ಈ ಪ್ರೀವಿಯಸ್ ಒಂದು ಪೋಸ್ಟ್ ನೋಡಿದ್ರಿ, ಮಚ್ಚನ ಇದು ಕತ್ತಿನ ಬಾಯಲ್ಲಿ ಇಟ್ಕೊಂಡಿರೋವಂಥದ್ದು. ಸೊ ಅದು ಬೇರೆ ಲೆವೆಲ್ಗೆ ಕೊಟ್ಟರು ಸರ್ ಅವರು. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಕೊಟ್ಟರು, ತುಂಬ ಸಕ್ಕತ್ತಾಗಿ ಮಾಡಿದ್ರು ಸರ್. ಥ್ಯಾಂಕ್ ಯು ಸರ್. ಸರ್ ಬಂದಿದ್ದೀನಿ ಅಂತ ಹೇಳ ಪೇನ್ ಇರುತ್ತೆ ಸರ್, ಲಿಟ್ರಲಿ ಕೂತ್ಕೊಳ್ಳೋಕ್ಕಲ್ಲ ನಿಂತ್ಕೊಳ್ಳೋಕ್ಕಲ್ಲ ಸರ್. ಆ ಪೇನ್ ಆಚೆ ಹಾಕಿದ್ದು ನಮ್ಮ ಟ್ರೈನರು ರಾವ್ ಅಂತ. ಅವನು ಪಾಪ ನನಗೆ ತುಂಬ ಬೈಸ್ಕೊಂಡು ಓಡಿಸ್ಕೊಂಡು ನಾನು ಟ್ರೈನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅವನು ಪಾಪ ಎಲ್ಲ ನನ್ನ ನೋವೆಲ್ಲ ತಡ್ಕೊಂಡು ನನಗೆ ರೆಡಿ ಮಾಡ್ತಾ ಇದ್ದಾನೆ ಸರ್. ರೆಡಿ ಆಗಿಲ್ಲ, ಬಟ್ ನಾನು ಫ್ರೇಮಿಗೆ ಬಂದಮೇಲೆ ಬೇರೆ ಲೆವೆಲ್ಗೆ ಇರ್ತೀನಿ ಸರ್. ಸಿನಿಮಾಗೆ ಏನು ಕೇಳುತ್ತೋ ಅದಕ್ಕೆ ನಾನು ಕೊಡಲಿಲ್ಲ ಅಂದರೆ ನಾನು ವೇಸ್ಟ್ ಸರ್. ಯಾಕೆಂದರೆ ನಮಗೆ ನಂಬಿ ನಿರ್ಮಾಪಕರು ಹೇಳ್ತಾರಲ್ಲ ಸರ್, ಮನೆ ಅಂದಮೇಲೆ ಅಪ್ಪ ಅಮ್ಮ ಹೆಂಗಿರ್ತಾರೋ ಆ ಥರ ಮಕ್ಕಳು ಸರ್. ನಾವು ತಂದೆ ಆಚಿನ ತಂದು ಹಾಕ್ಬೇಕು, ತಾಯಿ ರೀ ಮಕ್ಕಳಿದ್ದು ಕೇಳ್ತದೆ ರೀ ತಂದೆ ತಂದೆ ಕಣೆ ಅಂತಾರೆ. ಎಲ್ಲಿಂದ ತಂದೆ ಅವೆಲ್ಲ ಕೇಳಲ್ಲ, ತಂದೆ ಪಾತ್ರ ತಂದೆ. ಅವ್ರು ಎಲ್ಲಿಂದ ತರ್ತವ್ರು ನನಗೆ ಗೊತ್ತಿಲ್ಲ ಸರ್, ಅವ್ರು ಎಲ್ಲಿಂದ ತರ್ತವ್ರು ನನಗೆ ಗೊತ್ತಿಲ್ಲ. ಬಟ್ ಆ ಮನೆನ ಕಾಪಾಡುವಂಥ ಒಂದು ಭಗವಂತ ನಮ್ಮ ಶಕ್ತಿ ಡೈರೆಕ್ಟರ್ಗೂ ಕೊಡಲಿ, ನನಗೂ ಕೊಡಲಿ, ಸರ್ಗೆ ಇದೇ ಇದೆ. ಬಟ್ ಆ ಶಕ್ತಿ ಕೊಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ನಮ್ಮ ಕೈಯಲ್ಲಿ ವಿ ಆರ್ ರೆಡಿ ಟು ಇನ್ವೆಸ್ಟ್ ಐ ಆಮ್ ರೆಡಿ ಟು ಇನ್ವೆಸ್ಟ್ ಮೈ ಸ್ವೆಟ್ ಆ್ಯಂಡ್ ಬ್ಲಡ್. ಐ ಡೋಂಟ್ ಕೇರ್ ಫಾರ್ ಎನಿಥಿಂಗ್ ಸರ್. ಸಿನಿಮಾಗೋಸ್ಕರ ಐ ವಿಲ್ ಡೂ ಎನಿಥಿಂಗ್. ಇಷ್ಟ ಇದೊಂದು ಅವಕಾಶ ನಾನು ಉಪಯೋಗಿಸ್ಕೊಳ್ಳಬೇಕು. ಇಂಥ ವೇದಿಕೆ ನನಗೆ ಕೊಟ್ಟಿರೋಂಥ ಡೈರೆಕ್ಟರ್ಗೆ ಆ್ಯಂಡ್ ಬೋತ್ ಆಫ್ ದ ಪ್ರೊಡ್ಯೂಸರ್ಸ್ ನಾನು ಯಾವತ್ತೂ ಐ ಬೀನ್ ಗ್ರ್ಯಾಟಿಟ್ಯೂಡ್. ಆ್ಯಂಡ್ ಸಮುದ್ರಕಣಿ ಸರ್, ಮಾತಲ್ಲೇ ಅವ್ರ ಬಗ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಮೀಟಲ್ಲೇ ಅವರು ದ ವೇ ಈ ವೆಲ್ಕಮ್ ಎನಿ ಪರ್ಸನ್ ಅಂದ್ರೆ ಯಾರಾದರೂ ಅಲ್ಲಿ ಈಸಿಯಾಗಿ ಅವ್ರಿಗೆ ಫ್ರೆಂಡ್ ಆಗಿಬಿಡ್ತಾರೆ. ಅಂದರೆ ಈಸಿ ಟು ಟಾಕ್. ಯಾರೋ ಒಬ್ರು ಜೊತೆ ಹೆಂಗಪ್ಪ ಮಾತಾಡೋದು ಅಂತ ನಾನು ಆ್ಯಕ್ಚುಲಿ ವೆಂಟ್ ಟು ಚೆನ್ನೈ ಟು ಮೀಟ್ ಹಿಮ್. ಸೊ ಐ ವಾಸ್ ಲೈಕ್ ಬೇಡ ಮೀಟ್ ಮಾಡೋದು ಯಾಕೆ ಅಂದರೆ ಈ ಓನ್ಲಿ ಕಾಲ್ಡ್ ಮೀ, ಬನ್ನಿ ಅಂತ. ದೆನ್ he came and he spoke to me good and he made me comfortable because ಇಲ್ಲಿಂದ ಕರ್ನಾಟಕದಿಂದ ಚೆನ್ನೈಗೆ ಹೋದಾಗ ಆ ಕಡೆಯಿಂದ ಗ್ರೀಟಿಂಗ್ ತುಂಬ ಚೆನ್ನಾಗಿರಬೇಕು, ಬಟ್ ಈ ಮೇಡ್ ಮಿ ವೆರಿ ಕಂಫರ್ಟಬಲ್. ಇಲ್ಲಿ ನೋಡ್ತಾ ಇದ್ದಿಲ್ಲ ನೋಡಿ, ನೀಟಾಗಿ ಹಗ್ ಮಾಡೋದು ಎಲ್ಲ ಹೆಗ್ಲಿ ಮೇಲೆ ಕೈ ಹಾಕೋದೆಲ್ಲ ನೀಟಾಗಿ ಮಾಡ್ತಾ ಇದ್ದಾರೆ. ಬಟ್ ಐ ಆಮ್ ಸೀರಿಯಸ್ಲಿ ಸರ್, ಐ ಆಮ್ ಆನರ್ ಟು ವರ್ಕ್ ವಿತ್ ಯು ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ಮಾತ್ರ ನಮ್ಮ ಅದೃಷ್ಟ, ಅದೊಂದೇ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿ ಅವರು ಸರ್
ಬೇರೆಯವರಾಗಿದ್ರೆ ಅವ್ರೆಂತ ದೊಡ್ಡ ಅದೃಷ್ಟ. ಸರ್ ಅದೃಷ್ಟ. ನಮ್ದು ಅದೃಷ್ಟ ಸರ್. ಯಾಕಂದ್ರೆ ಸರ್ ದೊಡ್ಡ ಸಿನಿಮಾಗಳು ನಿಮ್ಗೆ ಗೊತ್ತು, ಅವ್ರು ಯಾರ್ಯಾರ ಜೊತೆ ಎಲ್ಲ ಅಭಿನಯ ಮಾಡಿದ್ದಾರೆ ಅಂತ, ಯಾರ್ಯಾರಿಗೆಲ್ಲ ನಿರ್ದೇಶನ ಮಾಡಿದ್ದಾರೆ ಅಂತ. ಸೊ ಅಂಥವ್ರಿಗೆ ಕತೆ ಒಪ್ಸೋದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್. ಒಂದು ಕ್ಷಣ ಏನಾಗೋಯ್ತು ಅಂತಂದ್ರೆ ಜಸ್ಟ್ ಸಾರ್ದೊಂದು ಅಪಾಯಿಂಟ್ಮೆಂಟ್ ಸಿಗುತ್ತೆ, ಅಲ್ಲಿ ಹೋಗ್ತೀನಿ. ಹೋಗಿದ ತಕ್ಷಣ ಸರ್ ಅಲ್ಲಿ ನೋಡ್ತೀನಿ, ಹೋಗಿದ್ದೇಳಿ ಸರ್, ಹೋಗಿದ್ದೇಳಿ ಅದು ಸರ್ ಸಾರ್ದ ಅಪಾಯಿಂಟ್ಮೆಂಟೇ ಸಿಗಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ನಮ್ಮ ಸೇತು ಸರ್ ಮತ್ತು ಚಂದ್ರನ್ ಸರ್ ಅವರ ಮ್ಯಾನೇಜರ್ ಇಲ್ಲೇ ಇದ್ದಾರೆ. ಸೊ ಅವರು ಏನು ಮಾಡಿದ್ರು, ಅವ್ರನ್ನ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ವಿ. ಸರ್ ಹೆಂಗಾದ್ರು ಮಾಡಿ ನೋಡಿ, ಹೆಂಗಾದ್ರು ಮಾಡಿ ನೋಡಿ ನೋಡಿ ನೋಡಿ. ಇಲ್ಲ ಅವ್ರು ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ, ಈ ಕಡೆ ತೆಲುಗು ಮಾಡ್ತಾರೆ, ಆ ಕಡೆ ತಮಿಳು ಮಾಡ್ತಾ ಇದ್ದಾರೆ. ಹೆಂಗೆ ಇಲ್ಲ ಆಗಲ್ಲ. ಫಸ್ಟು ಕನ್ನಡ ಅಂತಂದರೆ ಆ ಲೆವೆಲಿಗೆ ತಡ್ಕೋತೀರಾ ಅಂತಂದ್ರು ಸರ್ ಫಸ್ಟು, ಯಾಕಂದ್ರೆ ಬಡ್ಜೆಟ್ ವೈಸ್. ಆಮೇಲೆ ಸರ್ ಇಲ್ಲ ಸರ್ ಇದು ಬೇರೆ ಲೆವೆಲ್ಗೆ ನಾವು ಅಂದ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿ ಮಾಡ್ತೀವಿ, ಕತೆ ಹಂಗಿದೆ ಅಂತೇಳಾದ್ಮೇಲೆ ಜಸ್ಟ್ ಒಂದು ಪಿಸ್ಟೇಕ್ ಕಳಿಸ್ತೀನಿ. ಕಳಿಸಿದ ತಕ್ಷಣ ಇಮಿಡಿಯೇಟ್ ಏನಾಗುತ್ತೆ, ಓಕೆ ಆಗುತ್ತೆ. ಸರ್ ಸಡನ್ನಾಗಿ ಗೊತ್ತೇ ಇಲ್ಲ ಸರ್, ಸ್ಕ್ರಿಪ್ಟ್ದೇನೋ ನಾನು ಡೈಲಾಗ್ಸ್ದೆಲ್ಲ ಒಂದಷ್ಟು ಏನೋ ಬರೀತಾ ಇರ್ತೀನಿ ಸರ್. ಸಡನ್ನಾಗಿ ರಾತ್ರಿ 10 ಗಂಟೆಗೆ, ಬೆಳಗ್ಗೆ 6 ಗಂಟೆಗೆ ಬರೋಕ್ಕಾಗುತ್ತಾ ಅಂತಂದ್ರು ಸರ್. ಇಮ್ಮಿಡಿಯೇಟು ಕಾರ್ ಎತ್ಕೊಂಡು ಹೊರಟೇ ಬಿಟ್ವಿ. ನೈಟೇ ಹೊರಟಿ ಸಾರ್ನ ಭೇಟಿಯಾಗಿ, ಅದು ಹೋಗೋ ದಾರಿಲೆಲ್ಲ ಸ್ವಲ್ಪ ಅಡಚಣೆಗಳಾಗಿ ಸಾರ್ ನಮಗೋಸ್ಕರ ಕಾಯ್ತಾ ಇದ್ರು ಸರ್. ಆ್ಯಕ್ಚುಲಿ ನಾವು ಕಾಯಬೇಕು, ಸಾರ್ ಕಾಯ್ತಾ ಇದ್ರು. ಅದು ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮಾಡ್ತಾ ಸಾರ್ ಕಾಯ್ಕೊಂಡಿದ್ರು. ಅಲ್ಲಿ ಹೋಗಿದ ತಕ್ಷಣ ಅವ್ರದ್ದು ಹೇಳಿದ್ನಲ್ಲ ವೆಲ್ಕಮ್, ಅತಿಥಿ ಸತ್ಕಾರ ಅಂತ ಹೇಗೆ ಹೇಳ್ತಾರೆ, ತಮ್ಮನ ಥರ ನೋಡ್ಕೊಂಡ್ರು ಸರ್. ಸ್ವಂತ ಬ್ರದರ್ ಥರ ಬನ್ನಿ ಇಲ್ಲಿ, ಏನು ಕತೆ, ಏನು ಎತ್ತ, ಯಾವ ಥರ ಎಲ್ಲ ಕೇಳಿ ತುಂಬ ಖುಷಿಯಾಗಿ, ಸಖತ್ ಖುಷಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು ಸರ್. ಸೊ ನಮ್ಮ ಸಿನಿಮಾಗೆ ಒಪ್ಕೊಂಡಿರೋದೇ ನನ್ನ ಪುಣ್ಯ. ಒಬ್ಬ ನಿರ್ದೇಶಕನಿಗೆ ಈ ಪಾತ್ರ ಒಂದು ಮಗು ಥರ ಇದ್ರೂ ಬಟ್ ಅವ್ರು ಒಪ್ಕೊಂಡಿದ್ದಾರಲ್ಲ, ನಾನು ಚಿಕ್ಕವನು, ಇನ್ನು ಅವ್ರ ಮುಂದೆ ಅವ್ರಿಗೆ ಹೋಲಿಸ್ಕೊಂಡ್ರು ಅಂದ್ರೆ ನಾನು ಏನಂದ್ರೆ ಏನೂ ಅಲ್ಲ. ಬಟ್ ನಮ್ಗೆ ಒಪ್ಕೊಂಡಿರೋದು ತುಂಬ ನನ್ನ ಪುಣ್ಯ ಸರ್. ಥ್ಯಾಂಕ್ ಯು ಸಮುದ್ರಕಣಿ ಸರ್. ಬೇಡ ಬೇಡ ಆಯ್ತು ಬಿಡಿ. ನಾನು ಎಲ್ಲ ಹೇಳ್ತೀನಿ ಅಣ್ಣ, ಈಗಲೇ ಫಸ್ಟು ಸ್ವಲ್ಪ ಫಸ್ಟ್ ಶೆಡ್ಯೂಲ್ ಆಗಲಿ 100%. Thank my director. This is my second Kannada movie, and with the same director, it's been a very good rapport. And this movie, the screenplay, what you have written and executed, it's really entirely is different, and it came out very well. And of course, Samutrakani sir also here. So obviously the vibe is very good. And today also he shared, actually he is learning, started to learn Kannada, so that's more inspiring. And I want to thank my hero Sandeep Nagara sir. He is actually very good music taste and very choosy, so that's very easy to we are getting good songs and good sounds itself. And I want to thank my producer Lokesh sir and Ravaya sir. They are giving great support for this project. So like that, hopefully you press and media, you people should give as usual your encouragement and support. So thanks so much, and I want to wish my entire team once again thanks for great moments. Thank you so much. Yeah, it's getting ready. Total it's 5 songs. Yeah. And obviously some commercial songs are there, and some very melodious songs also there. And mainly we have scope for Ara, because there are a lot of twists in that screenplay, and he demanded and different kind of soundscape, so that we are working on that. Hopefully. Thank you so much. ಇಷ್ಟು ಸಣ್ಣ ಟೈಮಲ್ಲಿ ಇಷ್ಟು ಎಫರ್ಟ್ ಹಾಕಿ ಮಾಡ್ತಿದ್ದಾರೆ. ಓಕೆ, ಇಲ್ಲಿ ಸಮಥಿಂಗ್ ಏನೋ ನಡೀತಿದೆ ಅಂತ ಅನ್ನಿಸ್ತು. ನಾನು ಕಮಿಟ್ ಆಗೋಕೆ ಒಂದು ರೀಸನ್ ಹೇಳ್ತಿದ್ದೆ ನಾನು ಈ ಸಿನಿಮಾಗೆ. ಅದಾದಮೇಲೆ ನಾನು ಡೈರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿದೆ. ಒಂದು 2-3 ಕಡೆ ರೆಕ್ಕಿಗೋಸ್ಕರ ಲೊಕೇಶನ್ಸ್ ಹೋದಾಗ ಅವ್ರಿಗೊಂದು ಕ್ಲಾರಿಟಿ ಇತ್ತು, ನಾನು ಏನು ಕತೆ ಮಾಡ್ಕೊಂಡಿದ್ದೀನಿ, ಯಾರ ಹತ್ರ ನಾನು ಏನು ತೊಗೊಳ್ಬೇಕು, ಆ ಕ್ಲಾರಿಟಿ ಡೈರೆಕ್ಟರ್ ಹತ್ರ ಇತ್ತು. ಇದೆಲ್ಲರ ಜೊತೆ ಟ್ರಾವೆಲ್ ಮಾಡಿದ್ಮೇಲೆ ನಾನು ಈ ಸಿನಿಮಾ ಕಮಿಟ್ ಆಗೋಕ್ಕೆ ಶುರು ಆದೆ. ಡೈರೆಕ್ಟರ್ ಸರ್, ಇನ್ನೊಂದು ಹೇಳ್ತೀನಿ ಕೋಇನ್ಸಿಡೆಂಟು. ನಾನು ರೆಕ್ಕಿ ಮುಗಿಸ್ಕೊಂಡು ನಾನು RFC ಹೋಗ್ತೀನಿ. ಸಮುದ್ರಕಣಿ ಸರ್ ಸಿಗ್ತಾರೆ ನನಗೆ. ಆ್ಯಕ್ಚುಲಿ RFCಲಿ ಶೂಟ್ ಮಾಡ್ತಿದ್ರು. ಅವರು ಎಷ್ಟು ಹಂಬಲ್ ಅಥವಾ ಎಷ್ಟು ವಿನಯ ಅಂದರೆ, ನಾವು ಅಲ್ಲಿ ರೆಕ್ಕಿ ಮಾಡ್ತಿದ್ವಿ ಸರ್, ಅಲ್ಲಿ ತೊಟ್ಟಿ ಮನೆ ಒಂದಿದೆ, ಅಲ್ಲಿ ಶೂಟ್ ಮಾಡ್ತಿದ್ರಿ ನೀವು. ನಾನು ಬಂದೆ, ಅವ್ರ ಪಡೆಗೆ ಅವರಿದ್ದಾರೆ, ಎಂಗೇಜ್ ಆಗಿದ್ರು, ಶೂಟ್ ನಡೀತಿತ್ತು. ನೆಕ್ಸ್ಟ್ ನಮ್ಮದೊಂದು ಶೂಟ್ ಇತ್ತು ಅಲ್ಲಿ, ಆ ಮನೇಲಿ ಶೂಟ್ ಇತ್ತು. ನಾನು ಬಂದರೆ ನನಗೆ ಜಾಗ ಮಾಡಿಕೊಡ್ತಿದ್ದಾರೆ ಅವರು.
ನನಗೆ ಪರಿಚಯನೇ ಇಲ್ಲ ಅವ್ರದ್ದು. ನನಗೆ ಜಾಗ ಮಾಡಿಕೊಡ್ತಿದ್ದಾರೆ. 3 days ಬಿಫೋರ್ ಅವ್ರ ಬಗ್ಗೆ ಮಾತಾಡಿರ್ತೀವಿ ನಾವು, ಅಂದರೆ ಈ ಸಿನಿಮಾ ಬಗ್ಗೆ ಇವ್ರನ್ನ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಅಲ್ಲಿ ಹೋಗಿ ನಾನು ನೇರವಾಗಿ ಸಿಗ್ತಿದ್ದೀನಿ, ಬಟ್ ನಾನು ಪರಿಚಯ ಮಾಡ್ಕೊಳಕ್ಕೆ ಆಗಲಿಲ್ಲ. ಬಟ್ ಅವ್ರು ಅವತ್ತಿನ ದಿನ ನಾನು ಯಾರೋ ಒಂದು ಗೊತ್ತಿಲ್ಲದೆ ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡ್ರೆ ನಾನೇನೋ ಫೋಟೋಸ್ ತೆಗಿತಿದ್ರೆ ಅವ್ರು ನಾನು ಜಾಗ ಮಾಡಿಕೊಡ್ತಿದ್ದಾರೆ. ತಿರ್ಗಿ ಅವ್ರ ಅಸಿಸ್ಟೆಂಟ್ ಕೇಳ್ತಿದ್ದಾರೆ ಅದನ್ನು ರಿಮೂವ್ ಮಾಡಿ ಅವ್ರು ಫೋಟೋ ತೆಗಿತಿದ್ದಾರೆ ಅಂತ. ಇಷ್ಟು ವಿನಯ ಅವ್ರ ಹತ್ರ ಇತ್ತು. ನಾನು ಅದನ್ನು ಅಟ್ಲೀಸ್ಟ್ ಯಾರಿಗೂ ನನ್ನ ಅಂಟಿಮ್ಗೆ ಯಾರಿಗೂ ಹೇಳಲಿಲ್ಲ. ಇದೆಲ್ಲವೂ ನೋಡಿ ನನಗೆ ಈ ಸಿನಿಮಾ ಟೀಮ್ ಇದೆಯಲ್ಲ, ಸಾಕಷ್ಟು ವಿಷಯಗಳು ಹೇಳ್ಬೋದು ಅಂತ ಅನ್ನಿಸ್ತು. ಮತ್ತು ಇಲ್ಲಿ ಕೂರಿಸಿ ಇನ್ನೂ ಹೆಚ್ಚು ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಈ ಸಿನಿಮಾನ ನನ್ನ ಜವಾಬ್ದಾರಿ ಏನಿದೆ ಸರ್, ಅದನ್ನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸರ್, ಆನೆಸ್ಟಾಗಿ. ಮತ್ತು ಇದರಿಂದ ನಿಮ್ಗೆ ಯಾರಿಗೂ ಮೋಸ ಆಗದಿರೋ ಥರ ನಾನು ನೋಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು. ಸಾಕಷ್ಟು ಸೆಟ್ ಹಾಕೋ ಥರದಲ್ಲಿದೆ, ಒಂದು ಲೇಔಟ್ ಅಥವಾ ಏರಿಯಾ ಥರದಲ್ಲೆಲ್ಲ ಒಂದು ಕ್ರಿಯೇಟ್ ಮಾಡೋ ಥರದಲ್ಲಿದೆ. ಒಂದಷ್ಟು ಲೊಕೇಶನ್ಸ್ ನೋಡಿದ್ದೀವಿ, ಒಂದಷ್ಟು ರಿಯಲ್ ಲೊಕೇಶನ್ಸಲ್ಲಿ ಮಾಡ್ತಿದ್ದೀವಿ, ಒಂದಷ್ಟು ಸೆಟ್ ಹಾಕೋ ಥರದಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್. ಕಾಂತಾರದಲ್ಲಿ ಇಂಟರ್ವಲ್ ಬ್ಲಾಕ್ ಟ್ರೀ ಫಾಲಿಂಗ್ ಸೀಕ್ವೆನ್ಸ್ ಇದೆಯಲ್ಲ ಸರ್, ಅದೆಲ್ಲ ಅಷ್ಟು ಕಂಪೋಸ್ ನಾನೇ ಮಾಡಿದ್ದು. ಡಿಸೈನ್ ಆ್ಯಂಡ್ ಕಂಪೋಸ್ ಎಲ್ಲ ನಾನೇ ಮಾಡಿದ್ದು.